ಸ್ನೇಹಿತರೆ, ಇಂದು ನಾನು ಹೇಳಲಿರುವ ಒಂದು ಸತ್ಯ ನಿಮಗೆ ಮೊದಲಿಗೆ ಕಠಿಣವಾಗಿ ಅನಿಸಬಹುದು. ಆದರೆ ಈ ಸತ್ಯವನ್ನು ಎಷ್ಟು ಬೇಗ ಅರ್ಥಮಾಡಿಕೊಳ್ಳುತ್ತೀರೋ ಅಷ್ಟು ಬೇಗ ನಿಮ್ಮ ಜೀವನ ಬದಲಾಗುತ್ತದೆ. ಭಗವಾನ್ ಬುದ್ಧರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಸಂಬಂಧಗಳೂ ಅಲ್ಲ, ಸಂಪತ್ತೂ ಅಲ್ಲ, ಯಶಸ್ಸೂ ಅಲ್ಲ, ಸೋಲೂ ಅಲ್ಲ. ಆದ್ದರಿಂದ ನಿನ್ನ ಸಂತೋಷವನ್ನು ಇನ್ನೊಬ್ಬರ ಕೈಗೆ ಎಂದಿಗೂ ಕೊಡಬೇಡ. ಯಾಕೆಂದರೆ ಒಂದು ದಿನ ಪರಿಸ್ಥಿತಿ ಬದಲಾಗುತ್ತದೆ, ಜನರು ಬದಲಾಗುತ್ತಾರೆ, ಸಮಯ ಬದಲಾಗುತ್ತದೆ. ಆಗ ನಿನ್ನ ಜೊತೆ ಉಳಿಯುವ ಒಬ್ಬನೇ ವ್ಯಕ್ತಿ, ಅವನು ನೀನೇ. ಆದ್ದರಿಂದ ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಇದು ಕೇವಲ ಒಂದು ಮೋಟಿವೇಶನ್ ಅಲ್ಲ, ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸುವ ಬುದ್ಧನ ಶಾಶ್ವತ ಜ್ಞಾನವಾಗಿದೆ. ಸ್ನೇಹಿತರೆ, ಮನುಷ್ಯನು ಹುಟ್ಟಿದ ದಿನದಿಂದ ಒಂದು ಆಸೆಯನ್ನು ಹೊತ್ತು ಬದುಕುತ್ತಾನೆ. ಯಾರಾದರೂ ನನ್ನನ್ನು ಅರ್ಥಮಾಡಿಕೊಳ್ಳಲಿ, ಯಾರಾದರೂ ನನ್ನ ಜೊತೆ ಸದಾ ಇರಲಿ, ಯಾರಾದರೂ ನನ್ನನ್ನು ಎಂದಿಗೂ ಬಿಟ್ಟು ಹೋಗಬಾರದು. ಈ ಆಸೆಗಳು ಸಹಜ. ಆದರೆ ಜೀವನ ನಮಗೆ ಬೇರೆ ಪಾಠ ಕಲಿಸುತ್ತದೆ. ಒಂದು ದಿನ ನಾವು ತುಂಬಾ ನಂಬಿದ ವ್ಯಕ್ತಿಯೇ ದೂರವಾಗಬಹುದು. ನಾವು ತುಂಬಾ ಪ್ರೀತಿಸಿದವರೇ ನಮ್ಮನ್ನು ಅರ್ಥಮಾಡಿಕೊಳ್ಳದೇ ಇರಬಹುದು. ನಾವು ಎಲ್ಲವನ್ನೂ ಕೊಟ್ಟವರೇ ಒಂದು ದಿನ ನಮ್ಮನ್ನು ಮರೆತು ಬಿಡಬಹುದು. ಆಗ ಮನಸ್ಸು ಒಡೆಯುತ್ತದೆ, ಜೀವನವೇ ಅನ್ಯಾಯವೆನಿಸುತ್ತದೆ. ಆದರೆ ಭಗವಾನ್ ಬುದ್ಧರು ಹೇಳುತ್ತಾರೆ, ನೋವಿಗೆ ಕಾರಣ ಜನರಲ್ಲ, ಅವರು ಎಂದಿಗೂ ಬದಲಾಗುವುದಿಲ್ಲ ಎಂಬ ನಮ್ಮ ನಿರೀಕ್ಷೆಯೇ ನೋವಿಗೆ ಕಾರಣ. ಸ್ನೇಹಿತರೆ, ಒಂದು ಮರವನ್ನು ನೋಡಿ. ವಸಂತ ಬಂದಾಗ ಅದು ಹಸಿರಾಗುತ್ತದೆ. ಶರತ್ಕಾಲ ಬಂದಾಗ ಅದರ ಎಲೆಗಳು ಉದುರುತ್ತವೆ. ಮರ ಅದಕ್ಕಾಗಿ ಅಳುವುದಿಲ್ಲ, ಯಾಕೆಂದರೆ ಅದಕ್ಕೆ ಗೊತ್ತು, ಬದಲಾವಣೆ ಪ್ರಕೃತಿಯ ನಿಯಮ. ಹಾಗೆಯೇ ಜೀವನವೋ, ಜನರೂ ಬರುತ್ತಾರೆ. ಕೆಲವರು ಪಾಠ ಕಲಿಸಲು ಬರುತ್ತಾರೆ, ಕೆಲವರು ಪ್ರೀತಿ ನೀಡಲು ಬರುತ್ತಾರೆ, ಕೆಲವರು ನೋವು ಕೊಟ್ಟು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿ ಹೋಗುತ್ತಾರೆ. ಪ್ರತಿಯೊಬ್ಬರೂ ಒಂದು ಕಾರಣಕ್ಕಾಗಿ ಬರುತ್ತಾರೆ. ಯಾರೂ ಶಾಶ್ವತವಾಗಿ ಉಳಿಯಲು ಬರುವುದಿಲ್ಲ. ಒಮ್ಮೆ ಒಬ್ಬ ಯುವಕ ಬುದ್ಧರ ಬಳಿಗೆ ಬಂದು ಅಳುತ್ತಾ ಹೇಳಿದ, ಗುರುವೇ, ನನ್ನ ಜೀವನದಲ್ಲಿ ನಾನು ಹೆಚ್ಚು ನಂಬಿದವರೇ ನನ್ನನ್ನು ಬಿಟ್ಟು ಹೋದರು. ಬುದ್ಧರು ಶಾಂತವಾಗಿ ಕೇಳಿದರು, ನೀನು ನದಿಯನ್ನು ನೋಡಿದ್ದೀಯಾ? ಯುವಕ ಹೇಳಿದ, ಹೌದು. ಬುದ್ಧರು ಹೇಳಿದರು, ಒಂದೇ ನೀರು ಒಂದೇ ಸ್ಥಳದಲ್ಲಿ ಎಂದಿಗೂ ನಿಲ್ಲುವುದಿಲ್ಲ, ಹರಿಯುವುದೇ ಅದರ ಸ್ವಭಾವ. ಹಾಗೆಯೇ ಜೀವನವೋ, ಜನರು, ಸಮಯವೋ, ಸಂಬಂಧಗಳು ಬದಲಾಗುತ್ತವೆ. ಸ್ನೇಹಿತರೆ, ಬುದ್ಧರು ನಮಗೆ ಜನರನ್ನು ದ್ವೇಷಿಸಲು ಕಲಿಸಲಿಲ್ಲ, ಅವರು ಬದಲಾವಣೆಯನ್ನು ಸ್ವೀಕರಿಸಲು ಕಲಿಸಿದರು. ಯಾಕೆಂದರೆ ಬದಲಾವಣೆಯನ್ನು ವಿರೋಧಿಸುವ ಮನಸ್ಸು ಯಾವಾಗಲೂ ದುಃಖದಲ್ಲೇ ಬದುಕುತ್ತದೆ. ಆದರೆ ಬದಲಾವಣೆಯನ್ನು ಒಪ್ಪಿಕೊಳ್ಳುವ ಮನಸ್ಸು ಯಾವ ಪರಿಸ್ಥಿತಿಯಲ್ಲೂ ಶಾಂತವಾಗಿರುತ್ತದೆ. ನೆನಪಿಡಿ, ನಿನ್ನನ್ನು ಎಲ್ಲರೂ ಬಿಟ್ಟು ಹೋದರೂ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ಯಾಕೆಂದರೆ ನಿನ್ನ ಮೌಲ್ಯವನ್ನು ನಿರ್ಧರಿಸುವುದು ಜನರ ಅಭಿಪ್ರಾಯವಲ್ಲ, ನಿನ್ನ ವ್ಯಕ್ತಿತ್ವ. ಸ್ನೇಹಿತರೆ, ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಎಲ್ಲರ ಮನಸ್ಸಿನಲ್ಲಿ ಮೂಡಿರುತ್ತದೆ. ನಾನು ಇಷ್ಟು ಒಳ್ಳೆಯವನಾಗಿದ್ದರೂ ಜನರು ನನ್ನನ್ನು ಯಾಕೆ ಬಿಟ್ಟು ಹೋಗುತ್ತಾರೆ? ಈ ಪ್ರಶ್ನೆಗೆ ಭಗವಾನ್ ಬುದ್ಧರು ತುಂಬಾ ಆಳವಾದ ಉತ್ತರ ಕೊಡುತ್ತಾರೆ. ಅವರು ಹೇಳುತ್ತಾರೆ, ನೀನು ಒಳ್ಳೆಯವನಾಗಿರುವುದು ಜನರು ಯಾವಾಗಲೂ ನಿನ್ನ ಜೊತೆಯಲ್ಲಿರುತ್ತಾರೆ ಎಂಬ ಭರವಸೆ ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಆಲೋಚನೆಗಳ ಪ್ರಕಾರ ಬದುಕುತ್ತಾನೆ, ತನ್ನ ಆಸೆಗಳ ಪ್ರಕಾರ ನಿರ್ಧಾರ ಮಾಡುತ್ತಾನೆ, ತನ್ನ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತಾನೆ.
ಆದ್ದರಿಂದ ಜನರು ಬದಲಾಗುತ್ತಾರೆ ಎಂದು ದುಃಖಪಡಬೇಡ. ಅದು ಪ್ರಕೃತಿಯ ನಿಯಮ. ಸ್ನೇಹಿತರೆ, ಒಂದು ಹಕ್ಕಿಯನ್ನು ಗಮನಿಸಿ. ಅದು ಒಂದು ಮರದ ಮೇಲೆ ಗೂಡು ಕಟ್ಟುತ್ತದೆ, ಮರವನ್ನು ಪ್ರೀತಿಸುತ್ತದೆ. ಆದರೆ ಕಾಲ ಬದಲಾದಾಗ ಅದು ಹಾರಿಹೋಗುತ್ತದೆ. ಮರ ಅದನ್ನು ದ್ವೇಷಿಸುವುದಿಲ್ಲ. ಯಾಕೆಂದರೆ ಪ್ರೀತಿ ಎಂದರೆ ಬಂಧನವಲ್ಲ, ಸ್ವಾತಂತ್ರ್ಯ. ಬುದ್ಧರು ಕೂಡ ಇದೇ ಪಾಠವನ್ನು ಕಲಿಸುತ್ತಾರೆ. ಪ್ರೀತಿಸು, ಆದರೆ ಅಂಟಿಕೊಳ್ಳಬೇಡ. ಜೀವನದಲ್ಲಿ ಹೆಚ್ಚಿನ ನೋವು ನಷ್ಟದಿಂದ ಬರುವುದಿಲ್ಲ, ಅಂಟಿಕೊಳ್ಳುವ ಮನಸ್ಸಿನಿಂದ ಬರುತ್ತದೆ. ನಾವು ಒಬ್ಬ ವ್ಯಕ್ತಿಯಿಲ್ಲದೆ ನಾನು ಬದುಕಲಾರೆ ಎಂದುಕೊಳ್ಳುತ್ತೇವೆ. ಒಂದು ಸಂಬಂಧವಿಲ್ಲದೆ ನನ್ನ ಜೀವನವೇ ಮುಗಿದುಹೋಯಿತು ಎಂದು ಭಾವಿಸುತ್ತೇವೆ. ಆದರೆ ಬುದ್ಧರು ಹೇಳುತ್ತಾರೆ, ನೀನು ಹುಟ್ಟಿದಾಗ ಒಬ್ಬನೇ ಬಂದೆ, ಹೋಗುವಾಗಲೂ ಒಬ್ಬನೇ ಹೋಗುತ್ತೀಯ. ಆದ್ದರಿಂದ ಮೊದಲು ನಿನ್ನನ್ನು ನೀನೇ ಅರಿತುಕೋ. ಸ್ನೇಹಿತರೆ, ಇಂದು ಜನರು ತಮ್ಮ ಸಂತೋಷವನ್ನು ಇತರ ಕೈಗೆ ಕೊಟ್ಟಿದ್ದಾರೆ. ಯಾರಾದರೂ ಮೆಚ್ಚಿದರೆ ಸಂತೋಷ, ಯಾರಾದರೂ ನಿರ್ಲಕ್ಷಿಸಿದರೆ ದುಃಖ, ಯಾರಾದರೂ ದೂರವಾದರೆ ಜೀವನವೇ ಕತ್ತಲೆಯಾಗಿದೆ ಎಂದು ಭಾವಿಸುತ್ತಾರೆ. ಆದರೆ ಬುದ್ಧರು ಹೇಳುತ್ತಾರೆ, ನಿನ್ನ ಸಂತೋಷ ಇನ್ನೊಬ್ಬರ ವರ್ತನೆಯ ಮೇಲೆ ಅವಲಂಬಿತವಾಗಿರಬಾರದು. ಅದು ನಿನ್ನೊಳಗಿಂದ ಬರಬೇಕು. ಒಮ್ಮೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬುದ್ಧರ ಬಳಿಗೆ ಬಂದ. ಅವನ ಬಳಿ ಹಣ ಇತ್ತು, ಮನೆ ಇತ್ತು, ಗೌರವ ಇತ್ತು. ಆದರೆ ಮನಸ್ಸಿನಲ್ಲಿ ಶಾಂತಿಯಿರಲಿಲ್ಲ. ಅವನು ಕೇಳಿದ, ಗುರುವೇ, ನನ್ನ ಬಳಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಮಾತ್ರ ಇಲ್ಲ. ಬುದ್ಧರು ಒಂದು ಪಾತ್ರೆಯಲ್ಲಿ ನೀರು ತುಂಬಿದರು. ನಂತರ ಒಂದು ಮುಷ್ಟಿ ಮಣ್ಣನ್ನು ಅದರಲ್ಲಿ ಹಾಕಿದರು. ನೀರು ಮಸುಕಾಯಿತು. ಬುದ್ಧರು ಹೇಳಿದರು, ಇದೀಗ ಕುಡಿಯಲು ಸಾಧ್ಯವೇ? ವ್ಯಾಪಾರಿ ಹೇಳಿದ, ಇಲ್ಲ. ಸ್ವಲ್ಪ ಸಮಯದ ನಂತರ ಮಣ್ಣು ಕೆಳಗೆ ಕುಳಿತಿತು. ನೀರು ಮತ್ತೆ ಸ್ವಚ್ಛವಾಯಿತು. ಆಗ ಬುದ್ಧರು ಹೇಳಿದರು, ಮನಸ್ಸು ಇದೇ ರೀತಿ. ಪ್ರತಿಯೊಂದು ಸಮಸ್ಯೆಗೆ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡ. ಸ್ವಲ್ಪ ಸಮಯ ಮೌನವಾಗಿರು. ಸಮಯ ನಿನ್ನ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಆಗ ಸರಿಯಾದ ಉತ್ತರ ತಾನಾಗಿಯೇ ಕಾಣಿಸುತ್ತದೆ. ಸ್ನೇಹಿತರೆ, ಕೆಲವರು ನಿನ್ನ ಜೀವನಕ್ಕೆ ನಿನ್ನ ಜೊತೆ ಶಾಶ್ವತವಾಗಿ ಇರಲು ಬರುವುದಿಲ್ಲ. ಅವರು ಒಂದು ಪಾಠ ಕಲಿಸಲು ಬರುತ್ತಾರೆ. ಆ ಪಾಠ ಮುಗಿದ ನಂತರ ಮುಂದೆ ಸಾಗುತ್ತಾರೆ. ಆದ್ದರಿಂದ ಹೋದವರನ್ನು ಹಿಡಿದುಕೊಂಡು ನಿನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡ. ನೆನಪಿಡು, ನಿನ್ನನ್ನು ಬಿಟ್ಟು ಹೋದವರಿಗಾಗಿ ಅಳುವುದಕ್ಕಿಂತ ನಿನ್ನ ಜೊತೆ ಇನ್ನೂ ಇರುವ ಜೀವನಕ್ಕಾಗಿ ಕೃತಜ್ಞನಾಗು. ಯಾಕೆಂದರೆ ಜೀವನ ಯಾರನ್ನು ಹಿಡಿದುಕೊಳ್ಳಲು ಕೊಟ್ಟಿರುವುದಲ್ಲ, ಪ್ರತಿಯೊಂದು ಅನುಭವದಿಂದ ಬೆಳೆಯಲು ಕೊಟ್ಟಿರುವ ಒಂದು ಅಮೂಲ್ಯ ಅವಕಾಶ. ಸ್ನೇಹಿತರೆ, ಒಂದು ದಿನ ನೀನು ಕನ್ನಡಿಯ ಮುಂದೆ ನಿಂತು ನಿನ್ನನ್ನೇ ಒಂದು ಪ್ರಶ್ನೆ ಕೇಳು. ನನ್ನ ಜೀವನದ ದೊಡ್ಡ ಆಧಾರ ಯಾರು? ಹೆಚ್ಚಿನ ಜನರು ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳುತ್ತಾರೆ. ಆದರೆ ಬುದ್ಧರು ಹೇಳುತ್ತಾರೆ, ನಿನ್ನ ದೊಡ್ಡ ಆಧಾರ ನೀನೇ. ಯಾಕೆಂದರೆ ಜೀವನದಲ್ಲಿ ಒಂದು ಕ್ಷಣ ಬರುತ್ತದೆ. ಆ ಕ್ಷಣದಲ್ಲಿ ನಿನ್ನ ಕಣ್ಣೀರನ್ನು ಒರೆಸಲು ಯಾರೂ ಇರದೇ ಇರಬಹುದು. ನಿನಗೆ ಧೈರ್ಯ ಹೇಳಲು ಯಾರೂ ಬರದೇ ಇರಬಹುದು. ಆಗ ನಿನ್ನನ್ನು ಎದ್ದು ನಿಲ್ಲಿಸುವ ಶಕ್ತಿ ನಿನ್ನೊಳಗೆ ಇರಬೇಕು. ಸ್ನೇಹಿತರೆ, ಒಬ್ಬ ಮನುಷ್ಯ ಪ್ರತಿದಿನ ತನ್ನ ಸಂತೋಷವನ್ನು ಇನ್ನೊಬ್ಬರ ನಗುವಿನಲ್ಲಿ ಹುಡುಕುತ್ತಿದ್ದ. ಅವನಿಗೆ ಯಾರಾದರೂ ಹೊಗಳಿದರೆ ಆ ದಿನ ಸಂತೋಷ, ಯಾರಾದರೂ ಕಡೆಗಣಿಸಿದರೆ ಆ ದಿನ ದುಃಖ. ಒಂದು ದಿನ
ಅವನು ಬುದ್ಧರ ಬಳಿಗೆ ಹೋದ. ಗುರುವೇ, ನಾನು ಯಾವಾಗಲೂ ದುಃಖದಲ್ಲೇ ಇದ್ದೇನೆ. ಬುದ್ಧರು ಕೇಳಿದರು, ನಿನ್ನ ಸಂತೋಷದ ಬೀಗದ ಕಿಲಿಯನ್ನು ಯಾರ ಕೈಗೆ ಕೊಟ್ಟಿದ್ದೀಯಾ? ಅವನು ಮೌನವಾದ. ಬುದ್ಧರು ಹೇಳಿದರು, ನಿನ್ನ ಸಂತೋಷವನ್ನು ಇನ್ನೊಬ್ಬರ ಕೈಗೆ ಕೊಟ್ಟ ದಿನದಿಂದಲೇ ನಿನ್ನ ದುಃಖ ಆರಂಭವಾಯಿತು. ಸ್ನೇಹಿತರೆ, ಇಂದು ಜನರು ತಮ್ಮ ಮೌಲ್ಯವನ್ನು ಸಾಮಾಜಿಕ ಜಾಲತಾಣದ ಲೈಕ್ಗಳಲ್ಲಿ ಅಳೆಯುತ್ತಾರೆ, ಇತರರ ಮೆಚ್ಚುಗೆಯಲ್ಲಿ ಹುಡುಕುತ್ತಾರೆ. ಆದರೆ ಬುದ್ಧರು ಹೇಳುತ್ತಾರೆ, ಇತರರ ಕಣ್ಣಿನಲ್ಲಿ ದೊಡ್ಡವನಾಗುವುದಕ್ಕಿಂತ ನಿನ್ನ ಆತ್ಮಸಾಕ್ಷಿಯ ಮುಂದೆ ಶುದ್ಧನಾಗು. ಒಂದು ಕಮಲದ ಹೂವನ್ನು ನೋಡಿ, ಅದು ಕೆಸರಿನಲ್ಲಿ ಬೆಳೆಯುತ್ತದೆ, ಆದರೆ ಕೆಸರಿನ ವಾಸನೆಯನ್ನು ತನ್ನೊಳಗೆ ಸೇರಿಸಿಕೊಳ್ಳುವುದಿಲ್ಲ. ಹಾಗೆಯೇ ನೀನು ಕೂಡ ಕೆಟ್ಟ ಜನರ ಮಧ್ಯೆ ಬದುಕಬೇಕಾಗಬಹುದು, ಆದರೆ ಅವರ ಕೋಪ, ಅವರ ದ್ವೇಷ, ಅವರ ಅಹಂಕಾರ ನಿನ್ನ ಮನಸ್ಸಿನೊಳಗೆ ಬರದಂತೆ ನೋಡಿಕೋ. ಅದೇ ನಿಜವಾದ ಜ್ಞಾನ. ಬುದ್ಧರು ಹೇಳುತ್ತಾರೆ, ನಿನ್ನ ಮನಸ್ಸನ್ನು ಗೆದ್ದವನು 1000 ಯುದ್ಧಗಳನ್ನು ಗೆದ್ದವನಿಗಿಂತ ಶ್ರೇಷ್ಠ. ಯಾಕೆಂದರೆ ಹೊರಗಿನ ಯುದ್ಧ ಒಂದು ದಿನ ಮುಗಿಯುತ್ತದೆ, ಆದರೆ ಒಳಗಿನ ಯುದ್ಧ ಪ್ರತಿದಿನ ನಡೆಯುತ್ತದೆ. ಭಯದ ಜೊತೆ, ಕೋಪದ ಜೊತೆ, ಅಸೂಯೆಯ ಜೊತೆ, ಸೋಮಾರಿತನದ ಜೊತೆ. ಈ ಯುದ್ಧದಲ್ಲಿ ಗೆದ್ದವನೇ ನಿಜವಾದ ವಿಜಯಿ. ಸ್ನೇಹಿತರೆ, ಒಂಟಿತನವನ್ನು ಶಾಪ ಎಂದು ಭಾವಿಸಬೇಡ. ಅದು ದೇವರು ಕೊಟ್ಟ ಸಮಯ. ಆ ಸಮಯದಲ್ಲಿ ಪುಸ್ತಕ ಓದು, ಧ್ಯಾನ ಮಾಡು, ಹೊಸ ಕೌಶಲ್ಯ ಕಲಿತುಕೋ, ನಿನ್ನ ಕನಸುಗಳನ್ನು ಬರೆಯು, ನಿನ್ನ ಜೀವನದ ಗುರಿಯನ್ನು ಸ್ಪಷ್ಟಪಡಿಸು. ಒಂಟಿತನದಲ್ಲಿ ನೀನು ನಿನ್ನನ್ನು ನಿರ್ಮಿಸಿದರೆ ನಾಳೆ ಜಗತ್ತು ನಿನ್ನನ್ನು ಗೌರವಿಸುತ್ತದೆ. ಇಂದು ನಿನ್ನನ್ನು ಬಿಟ್ಟು ಹೋದವರ ಬಗ್ಗೆ ಅಳುವುದನ್ನು ನಿಲ್ಲಿಸು. ಯಾಕೆಂದರೆ ಹೋದವರು ಒಂದು ಪಾಠ, ಉಳಿದಿರುವ ಜೀವನ ಒಂದು ಅವಕಾಶ. ಆ ಅವಕಾಶವನ್ನು ಕಣ್ಣೀರಿನಲ್ಲಿ ಕಳೆದುಕೊಳ್ಳಬೇಡ. ಕೊನೆಯ ಸಂದೇಶ: ನೆನಪಿಡು, ಯಾರೂ ಶಾಶ್ವತವಾಗಿ ನಿನ್ನವರಲ್ಲ, ಆದರೆ ನೀನು ನಿನ್ನ ಜೊತೆ ಶಾಶ್ವತವಾಗಿ ಇರುತ್ತೀಯಾ? ಆದ್ದರಿಂದ ನಿನ್ನ ಮನಸ್ಸನ್ನು ಬಲಿಷ್ಠವಾಗಿಸು, ನಿನ್ನ ಆಲೋಚನೆಗಳನ್ನು ಶುದ್ಧವಾಗಿಸು, ನಿನ್ನ ಕರ್ಮವನ್ನು ಉತ್ತಮವಾಗಿಸು, ನಿನ್ನ ಸಂತೋಷವನ್ನು ಇನ್ನೊಬ್ಬರ ಕೈಗೆ ಕೊಡಬೇಡ. ಬುದ್ಧರು ಹೇಳುತ್ತಾರೆ, ನಿನ್ನೊಳಗೆ ಬೆಳಕು ಹಚ್ಚು. ಯಾಕೆಂದರೆ ಹೊರಗಿನ ಬೆಳಕು ಯಾವಾಗ ಬೇಕಾದರೂ ಆರಬಹುದು, ಆದರೆ ಒಳಗಿನ ಬೆಳಕು ಹೊತ್ತಿದ್ದರೆ ಯಾವ ಕತ್ತಲೆಯೂ ನಿನ್ನ ಜೀವನವನ್ನು ಆಳಲು ಸಾಧ್ಯವಿಲ್ಲ. ಅದೇ ಬುದ್ಧನ ಜೀವನ ಬದಲಾಯಿಸುವ ಸತ್ಯ.